ನಮಸ್ತೆ. ಇವತ್ತು ಶುಕ್ರವಾರ ಮನೇಲಿ ಎಲ್ಲ ಕೆಲ್ಸನ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಸಿದ್ಧತೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವ್ಲಾಗಿಂಗ್ ಮಾಡ್ದಾಗಿಂದ ನನಗೆ ಯಾರಾದ್ರೂ ಒಬ್ರು ಇಬ್ರಾದ್ರೂ ಕಮೆಂಟಲ್ಲೋ, ಡಿ.ಎಮ್.ಅಲ್ಲೋ ಒಂದು ಕ್ವೆಷನ್ ಅಂತೂ ರೆಗ್ಯುಲರ್ ಆಗಿ ಕೇಳ್ತಾನೆ ಇರ್ತಾರೆ. ನಮ್ಮನೆ ಹೊಸ್ಲು ಬಗ್ಗೆ. ಸೊ ನಾವು ಹಾಕ್ಸಿರೋದು ಟೈಟಾನಿಯಂ ಗೋಲ್ಡ್ ಶೀಟ್ ಅಂತ ಹೇಳಿ. ಇದು ನಾನು ದೇವ್ರ ಮನೆ ಮತ್ತೆ ಹಾಗೆ ಮೇನ್ ಡೋರ್ ಎರಡನ್ನೂ ಹಾಕ್ಸಿದೀವಿ. ಮತ್ತೆ ನಾವು ಹಾಕ್ಸಿ ಆಲ್ಮೋಸ್ಟ್ 5 ವರ್ಷ ಆಯ್ತು ಇದು. ಮತ್ತೆ ಈ ನಡುವೆ ನನಗೆ ಸುಮಾರು ಡಿ.ಎಮ್ಸ್ ಬರ್ತಿದೆ. ಏನಂದ್ರೆ, "ಮ್ಯಾಮ್ ನಾವು ನಿಮ್ಮ ಮನೆ ಹೊಸ್ಲು ನೋಡ್ಕೊಂಡು ನಾವು ಹಾಕ್ಸಿದ್ವಿ. ಆದ್ರೆ ನಮ್ದು ಏನದು ರಂಗೋಲೆ ಇದೆ ಅವೆಲ್ಲ ಎದ್ದು ಬಂದ್ಬಿಟ್ಟಿದೆ. ನಿಮ್ದು ಮಾತ್ರ ಏನಕ್ಕೆ ಮ್ಯಾಮ್ ಅಷ್ಟು ನೀಟಾಗಿದೆ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ?" ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಇದನ್ನ ಮೇಂಟೆನೆನ್ಸ್ ಅಂತ ಎಲ್ಲ ಏನೂ ಇಲ್ಲ. ನಾನು ಜಸ್ಟ್ ಒಂದು ತ್ಯಾವದ ಬಟ್ಟೆಯಲ್ಲಿ ಅದನ್ನ ಒರೆಸ್ಕೋತೀನಿ ಅಷ್ಟೇನೆ. ಮತ್ತೆ ಈ ನಡುವೆ ನಾನು ಅಬ್ಸರ್ವ್ ಮಾಡಿರೋದು ಮಾರ್ಕೆಟಲ್ಲಿ ತುಂಬಾ ಈ ತರ ಟೈಟಾನಿಯಂ ಗೋಲ್ಡ್ ಶೀಟ್ ಅಂತ ಹೇಳಿ ಹಾಕ್ತಿದ್ದಾರೆ. ಬಟ್ ದಯವಿಟ್ಟು ನೋಡ್ಕೊಂಡು ಹಾಕಿಸ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ರೀತಿಯ ಸ್ಟಿಕ್ಕರಿಂಗ್ ಆ ಥರ ಎಲ್ಲ ನಾವು ಹಾಕ್ಸಿಲ್ಲ. ನಮ್ದು ಏನು ಹೊಸ್ಲಿದೆ ಅದ್ರ ಮೇಲೆ ರಂಗೋಲಿ ಎಲ್ಲ ಪರ್ಮನೆಂಟ್ ಆಗಿ ಅದೇ ಥರನೇ ಇದೆ. ಏನೂ ಆಗಿಲ್ಲ. ತುಂಬಾ ನೀಟಾಗಿ ಇದೆ. ಕೆಲವರು ಜಸ್ಟ್ ಪ್ಲೇನ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟಿಕ್ಕರ್ ಏನೋ ಪೇಸ್ಟ್ ಮಾಡ್ತಿದಾರಂತೆ. ಹಂಗಾಗಿ ಆ ಸ್ಟಿಕ್ಕರ್ ಎಲ್ಲ ಎದ್ದು ಬಂದ್ಬಿಡ್ತಿದೆ ಅಂತ ಅಂದ್ಬಿಟ್ಟು ನನಗೆ ಸುಮಾರು ಜನ ಡಿ.ಎಮ್ಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಜಸ್ಟ್ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ನೋಡ್ಬೋದು. ನಾವು ಹಾಕಿಸ್ಕೊಂಡು ಆಲ್ಮೋಸ್ಟ್ 5 ವರ್ಷ ಆಗಿದೆ. ಯಾವುದೇ ರೀತಿಯ ರಂಗೋಲಿ ಡಿಸೈನ್ಸ್ ಎಲ್ಲ ಏನೂ ಆಗಿಲ್ಲ. ಅಷ್ಟೇ ನೀಟಾಗಿ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ಹಾಕಿಸ್ಕೊಂಡಾಗ ಡಿಸೈನ್ಸ್ ತುಂಬಾ ಕಡಿಮೆ ಇತ್ತು. ಅವಾಗ ತುಂಬಾ ರೇರು. ಯಾರು ಅಷ್ಟಾಗಿ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಅವಾಗ ಯಾರನ್ನೂ ನಾನು ಅಷ್ಟಾಗಿ ನೋಡಿಲ್ಲ. ಬಟ್ ಇವಾಗಂತೂ ತುಂಬಾ ಡಿಸೈನ್ಸ್ ಬಂದ್ಬಿಟ್ಟಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇನ್ನ ನಾವು ಯಾರತ್ರ ಹಾಕಿಸ್ಕೊಂಡಿದ್ವಿ ಅವ್ರದ್ದು ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸ್ಕ್ರೀನ್ ಮೇಲೂ ಸಹ ಕೊಟ್ಟಿರ್ತೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸತಿ ಚೆಕ್ ಮಾಡಿ ನೋಡ್ಬೋದು. ಸೊ ಇನ್ನು ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿ ಹೋಯ್ತು. ನಾಳೆ ಹೇಗಿರತ್ತೆ ಅಂತ ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.